ಆದಿಚುಂಚನಗಿರಿ ಮಠದ ಭೂಮಿ ಕಬಳಿಕೆ ಯತ್ನ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಂಗೇರಿಯ ಕಂಬಿಪುರದ 6 ಎಕರೆ ನುಂಗಿದ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ನುಂಗನ್ನರ ಜೊತೆ ಕೈ ಜೋಡಿಸಿದ ಕೆಟ್ಟ ಭೂಪ ಇವನು. ಈಗಾಗಲೇ ಆದಿಚುಂಚನಗಿರಿ ಮಠದ ಭೂಮಿ ಕಬಳಿಕೆ ಯತ್ನ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಂಗೇರಿಯ ಕಂಬಿಪುರದ 6 ಎಕರೆ ನುಂಗಿದ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ನುಂಗಣ್ಣರ ಜೊತೆ ಕೈ ಜೋಡಿಸಿ ಕೆಟ್ಟ ಭ್ರಷ್ಟ ಅಧಿಕಾರಿಗಳು. ಬಂಧಿತ ಸರ್ಕಾರಿಗಳಿಂದ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. 2 ಉಪ ತಹಶೀಲ್ದಾರ್, 2 ಆರ್ಐ, 2 ವಿಎಗಳಿಗೆ ವಿಚಾರಣೆ. ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಲೋಪ ಬೆಳಕಿಗೆ ಬಂದಿದೆ. 6 ಅಧಿಕಾರಿಗಳ ಕರ್ತವ್ಯದ ಹಿಸ್ಟರಿ ಕೇಳಿದ ಕೆಂಗೇರಿ ಪೊಲೀಸರು ಸರ್ಕಾರಿ ಅಧಿಕಾರಿಗಳ ಬ್ಯಾಂಕ್ ಅಕೌಂಟ್ ಮೇಲೆ ಕೆಂಗನ್ನು. ಅಕೌಂಟ್ ಪರಿಶೀಲನೆ ಬಗ್ಗೆ ಸಂಬಂಧಪಟ್ಟ ಬ್ಯಾಂಕಿಗೆ ಪತ್ರ. ಅಧಿಕಾರಿಗಳ ಬ್ಯಾಂಕ್ ಅಕೌಂಟ್ ಮಾಹಿತಿ ನೀಡುವಂತೆ ಪತ್ರವನ್ನ ಕೊಟ್ಟಿದ್ದಾರೆ. ಮತ್ತೊಬ್ಬ ಪ್ರಮುಖ ಆರೋಪಿ ನರೇಶ್ ಗೌಡಗಾಗಿ ಶೋಧ. 6 ಸರ್ಕಾರಿ ಅಧಿಕಾರಿಗಳು ಸೇರಿ ಒಟ್ಟು 11 ಜನ ಇದೀಗ ಅರೆಸ್ಟ್ ಆಗಿದ್ದಾರೆ. ಮಠಕ್ಕೆ ದೋಖಾ ಎಸಗಿದವರು ಒಳ್ಳೆ ರೌಡಿಗಳ ತರ ಇದ್ದಾರೆ, ನೋಡ್ತಾ ಇದ್ದೀವಿ ಅಲ್ಲಿ. ಶ್ರೀನಿವಾಸ್, ನರೇಂದ್ರ ಅಂದ್ರೆ ಆದಿಚುಂಚನಗಿರಿ ಮಠದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋಸ್ವೆನ್, ಶಿವಪ್ರಸಾದ್, KS, ಕಿರಣ್ ಇದ್ದಾರೆ, ದೀಪಕ್, ಇವರು ಮಠಕ್ಕೆ ದೋಖಾ ಎಸೆದಂಥವ್ರು. ಇದರಲ್ಲಿ ಸರ್ಕಾರಿ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಆದಿಚುಂಚನಗಿರಿ ಮಠದಕ್ಕೆ 6 ಎಕರೆ ಭೂಮಿಗಾಗಿ ಅಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿಕೊಂಡು ಅವ್ರು ಯಾರ್ಯಾರಿದ್ರಲ್ಲ ಅವರ ಇನ್ಫಾರ್ಮೇಷನನ್ನು ಪಡೆದುಕೊಂಡು ಯಾರವ್ರು ಆಲ್ರೆಡಿ ಡೆತ್ ಆಗಿಬಿಟ್ಟಿದ್ರೋ ಅವರ ಒಂದು ಬಗ್ಗೆ ಅಲ್ಲಿ ಹಿನ್ನೆಲೆಯನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅದ್ರ ಬಗ್ಗೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಸೃಷ್ಟಿ ಮಾಡ್ಕೊಂಡು ಕೋರ್ಟ್ಗೆ ಹೋಗಿ ಅದ್ರ ಬಗ್ಗೆ 6 ಎಕರೆಯನ್ನು ಕಬಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಟ್ಟಿರುವಂಥದ್ದು ಇದೀಗ ಬೆಳಕಿಗೆ ಬಂದಿದೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ಆದಿಚುಂಚನಗಿರಿ ಮಠದ ಒಂದು ಭೂಮಿ ಕಬಳಿಕೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ಅರುಣ್? ವನಿತಾ, ಏನಂದ್ರೆ ಆದಿಚುಂಚನಗಿರಿ ಮಠಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಕೆಲವೊಂದಷ್ಟು ಆರೋಪಿಗಳು ಏನೋ ಒಂದು ನಕಲಿ ದಾಖಲೆ ಜಮೀನನ್ನ ಮಾರಾಟ ಮಾಡಕ್ಕಿದ್ರು. ಸೊ ಇದೀಗ ಅದರಲ್ಲಿ ಪ್ರಮುಖವಾಗಿ 6 ಜನ ಸರ್ಕಾರಿ ಅಧಿಕಾರಿಗಳು ಸಹ ಭಾಗಿಯಾಗಿರುವಂತದ್ದು. ಅಂದ್ರೆ PDO ಇರುವಂತದ್ದು, ಮತ್ತೆ VA ಇರುವಂತದ್ದು, ಮತ್ತೆ ಅದ್ರ ಜೊತೆಗೆ ಉಪ ತಹಶೀಲ್ದಾರ್ ಇರಬಹುದಂತದ್ದು. ಸೊ ಎಲ್ಲಾನು ಸಹ ಸೇರ್ಕೊಂಡು ಈ ರೀತಿಯಾಗಿ ಮಾಡಿರುವಂತದ್ದು ಮೇಲೆ ಗೊತ್ತಾಗಿದೆ. ಇದೀಗ ಏನು ಕಂದಾಯ ಇಲಾಖೆಗೆ ಪೊಲೀಸರು ಒಂದು ಪತ್ರವನ್ನ ಬರೆದಿರುವಂತದ್ದು. ಅಂದ್ರೆ ಏನು ಈ ಬಂಧಿತರ 6 ಜನ ಆರೋಪಿಗಳಿದ್ದಾರೆ. ಸೊ ಅವರ ಒಂದು ಹಿಸ್ಟರಿಯನ್ನ ಕೇಳಿರುವಂತದ್ದು. ಅದರ ಜೊತೆಗೆ ಏನಂದ್ರೆ ಅವರು ಎಲ್ಲೆಲ್ಲಿ ಕೆಲಸ ಮಾಡಿದ್ರು, ಮತ್ತೆ ಎಲ್ಲೆಲ್ಲೆಲ್ಲ ಜಮೀನುಗಳನ್ನ ಮಾರಾಟ ಮಾಡಿದ್ರು, ಮತ್ತೆ ಎಷ್ಟು ರಿಜಿಸ್ಟ್ರೇಷನ್ ಗಳನ್ನ ಅವರು ಮಾಡಿದ್ರು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡಬೇಕು. ಹಾಗಾಗಿ ಆ ಸಂಪೂರ್ಣ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಕಂದಾಯ ಇಲಾಖೆಗೆ ಅವರು ಪತ್ರವನ್ನ ಬರೆದಿರುವಂತದ್ದು. ಅದೊಂದು ವಿಚಾರ. ಮತ್ತೊಂದು ವಿಚಾರ ಅಂದ್ರೆ ಅವ್ರ ಆರೋಪಿಗಳ ಬ್ಯಾಂಕ್ ಅಕೌಂಟ್ ಗಳನ್ನ ಪರಿಶೀಲನೆ ಮಾಡಕ್ಕೆ ಪತ್ರವನ್ನ ಸಹ ಬರೆದಿರುವಂತದ್ದು. ಬ್ಯಾಂಕ್ಗಳಿಗೆ ಯಾರು ಆರೋಪಿಗಳು ಯಾವೆಲ್ಲ ಬ್ಯಾಂಕ್ ಅಕೌಂಟ್ ಅನ್ನು ಹೊಂದಿದ್ದಾರೆ, ಸೊ ಅದರ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸಹ ಕೆಂಗೇರಿ ಪೊಲೀಸರು ಕೇಳಿರುವಂತ. ಅದ್ರ ಜೊತೆಗೆ ಏನು ಈ ಒಂದು ಬಂಧಿತ ಆರೋಪಿಗಳು ಏನಿದ್ದಾರೆ, ಸೊ ಇವರು ಬೇರೆ ಬೇರೆ ಖಾಸಗಿ ವ್ಯಕ್ತಿಗಳ ಜಮೀನನ್ನು ಸಹ ಇದೇ ರೀತಿ ಬೇರೆಯವರಿಗೆ ಮಾರಾಟ ಮಾಡಿರುವಂತದ್ದು. ಅಂದ್ರೆ ಬೇರೆ ಯೂನಿವರ್ಸಿಟಿ ಇರುವಂತದ್ದು ಇರ್ಬೋದು, ಆಸ್ಪತ್ರೆ ಇರುವಂತದ್ದು ಇರ್ಬೋದು, ಮತ್ತೆ ಬೇರೆ ಸಾರ್ವಜನಿಕ ಸ್ಥಳಗಳಿರುವಂತದ್ದು, ಇಂತಹ ಪ್ರಮುಖ ಸ್ಥಳಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಅವರು ಬೇರೆ ಬೇರೆಯವರಿಗೆ ಮಾರಾಟ ಮಾಡಿರುವಂತದ್ದು ಸಹ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂತದ್ದು. ಅದರಲ್ಲೂ ಸಹ ಯಾರು ಸಂತ್ರಸ್ತರಿದ್ದಾರೆ ಅವರನ್ನು ಸಹ ಪೊಲೀಸರು ಕರೆದು ಒಂದು ಹೇಳಿಕೆಗಳನ್ನ ದಾಖಲು ಮಾಡ್ಕೊಂತಾರೆ. ಒಟ್ಟಾರೆಯಾಗಿ ಇದ್ರಲ್ಲಿ ಪ್ರಮುಖ ಆರೋಪಿ ನರೇಶ್ ಗೌಡ ಯಾರಿದ್ದಾನೆ, ಸೊ ಆತನು ಸಹ ಇನ್ನ ಪರಾರಿಯಾಗಿದ್ದಾನೆ. ಸೊ ಆತನಿಗೂ ಸಹ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇರುವಂತದ್ದು ಮತ್ತು ಅದರ ಜೊತೆಗೆ ಪ್ರಕರಣದ ತನಿಖೆಯನ್ನು ಸಹ ಮುಂದುವರಿಸ್ತಾ ಇರುವಂತದ್ದು. ವನಿತಾ, ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.